ಹಾಯ್ ಗುರು, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಗಣೇಶ ಹಬ್ಬ ಬ್ಯಾನರ್ ರೇಟಿಂಗ್ ಬಗ್ಗೆ ನೋಡೋಣ. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಬಂದಿರ್ತೀರ ತುಂಬ ಜನ, ಆ್ಯಂಡ್ ಯೂಟ್ಯೂಬ್ ತಮ್ನೇಲಲ್ಲಿ ನೋಡಿ ಬಂದಿರ್ತೀರ. ಸೊ ಗಣೇಶ ಹಬ್ಬಕ್ಕೆ ಬ್ಯಾನರ್ ಹೆಂಗೆ ಎಡಿಟ್ ಮಾಡೋದು ಇಷ್ಟೊಂದು ಚೆನ್ನಾಗಿ ಅಂತ ನಾವು ನೋಡೋಣ. ಅದಕ್ಕೂ ಮುಂದೆ ಸಬ್ಸ್ಕ್ರೈಬ್ ಬಟನ್ ಹೊಡೆದಿಲ್ಲ ಅಂದರೆ ಹೊಡ್ಕೊಳ್ಳಿ, ಆಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋ ನಿಮ್ಗೆ ಬಂದು ಸೇರುತ್ತೆ. ಫಸ್ಟು ಲೈಕ್ ಮಾಡಿಬಿಡಿ. ವಿಡಿಯೋ ಏನಾದರೂ ನಿಮಗೆ ಇಲ್ಲ ಕೊನೆಯಲ್ಲಿ ಎಲ್ಲ ಪೂರ್ತಿ ನೋಡಿ, ಕೊನೆಯಲ್ಲಿ ಏನಾದರೂ ನಿಮ್ಗೆ ಇಷ್ಟ ಏನಾದರೂ ಆದರೆ ಒಂದು ಲೈಕ್ ಮಾಡಿಬಿಡಿ. ಕಮೆಂಟಲ್ಲಿ ನಿಮಗೆ ಯಾವ ಥರ ಎಡಿಟಿಂಗ್ ಬೇಕು, ಏನು ಬೇಕು, ಯಾವ ಥರ ವೀಡಿಯೋಸ್ ಬೇಕು ಅಂತ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಈಗ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಬೇಕು, ಪ್ರೋ ವರ್ಷನ್ನು. ಸೊ ಪ್ರೋ ವರ್ಷನ್ ಪಿಕ್ಸಾರ್ಟ್ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಬ್ಯಾಕ್ಗ್ರೌಂಡ್ಸ್ ಬೇಕಾಗುತ್ತೆ. ಆ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಅದರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿಗೆ. ಸರಿ, ಮ್ಯಾಟ್ರಿಗೆ ಬರೋಣ. ಈಗ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೋತೀನಿ ಮೊಬೈಲಲ್ಲಿ. ಎಡಿಟ್ ಯಾವ ಥರ ಮಾಡೋದು ಅಂದರೆ, ನಿಮಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ 3 ಫೋಟೋ ಅಷ್ಟೇ ಹಾಕಿರ್ತೀನಿ. ಯಶ್ ಬಾಸ್ತು, ಕಿಚ್ಚ ಬಾಸ್ತು, ಡಿ ಬಾಸ್ 3 ಫೋಟೋಸಲ್ಲಿ ಅವ್ರ ಫ್ಯಾನ್ಸು ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು, ಬ್ಯಾನರ್ ಎಡಿಟಿಂಗ್, ಅದು 5 ಫೋಟೋ ಅಷ್ಟೇ ಕುಂಟಿಸ್ಕೊಳ್ಳೋಕ್ಕಾಗೋದು, ಆ ಥರ ಮಾಡಿದ್ದೆ. ಬಟ್ ಇದರಲ್ಲಿ ನಾನು ಹೆಂಗೆ ಹೇಳ್ತೀನಿ ಅಂದರೆ, 5 ಫೋಟೋ ಬೇಡ, ನಮಗೆ 10 ಫೋಟೋ 20 ಫೋಟೋನೂ ನಾನು ಒಂದೇ ಬ್ಯಾನರಲ್ಲಿ ಹಾಕಬೇಕು ಅಂತ ತುಂಬ ಜನ ಕೇಳಿದ್ರಿ. ಲಾಸ್ಟ್ ಇಯರ್ ಕೇಳಿದ್ದಕ್ಕೆ ಈ ವರ್ಷ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ 20 ಜನ ಬೇಕಾದರೂ ಹಾಕೋಬೋದು, ಅಥವಾ ನಿಮಗೆ ಬೇರೆ ಹೀರೋ ಯಾವುದಾದ್ರೂ ದುನಿಯಾ ವಿಜಯ, ಧ್ರುವ ಸರ್ಜನ, ಎಲ್ಲರೂ ಯಾರು ಫೋಟೋ ಬೇಕೋ ಅವ್ರ ಫೋಟೋ ನೀವು ಹೆಂಗೆ ಹಾಕ್ಕೊಳ್ಳೋದು ಅಂತಲೂ ನಾನು ತಿಳಿಸ್ಕೊಟ್ಬಿಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಡ್ರಪ್ಪ, ಯಾವುದೋ ಒಂದು ಸಪೋರ್ಟ್ ಮಾಡಿರ್ತಾನೆ, ನನಗೂ ನೆಕ್ಸ್ಟ್ ವೀಡಿಯೋ ಮಾಡೋಣ ಅನ್ಸೋದು. ಓಕೆ, ಈಗ ಟಾಪಿಕ್ ಬರೋಣ. ಸ್ಕ್ರೀನ್ ರೆಕಾರ್ಡರ್ ರನ್ ಮಾಡ್ಕೋತೀನಿ. ರೆಕಾರ್ಡ್ ಸಿಸ್ಟಮ್ ಸೌಂಡ್ ಈಸ್ ಆನ್, ಮೈಕ್ರೋಫೋನ್ ಸೌಂಡ್ ಈಸ್ ಆನ್. ಓಕೆ, ಈಗ ಪಿಕ್ಸಾರ್ಟ್ಗೆ ಎಂಟ್ರಿ ಕೊಡೋಣ. ನೋಡ್ತಾ ಇರ್ಬೋದು, ಸ್ಕ್ರೀನಲ್ಲಿ ಹಾಕಿರ್ತೀನಿ. ಇನ್ನು ನೀವು ಯಾವ ರೀತಿ ಮಾಡ್ತೀನೋ ಆ ರೀತಿ ಮಾಡಿ. ತುಂಬ ಸಿಂಪಲ್ ಗುರು, ಈಸಿ, ಎಲ್ಲರೂ ಮಾಡ್ಬೋದು. ಏನು ಸ್ವಲ್ಪ ಇಂಟ್ರೆಸ್ಟ್ ಬೇಕಷ್ಟೆ. ಎಡಿಟ್ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಮೊದಲು ಹೀರೋಸ್ ಫೋಟೋಸ್ ಹೆಂಗೆ ಚೇಂಜ್ ಮಾಡೋದು ಅಂತ ಹೇಳ್ಬಿಡ್ತೀನಿ. ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕೋ ಆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಬ್ಯಾಕ್ಗ್ರೌಂಡ್ಸ್ನು ನಾನು ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಲಿಂಕ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಬಿಡಿ ಫಸ್ಟು. ಈಗ ಪ್ಲೇನ್ ಬ್ಯಾಕ್ಗ್ರೌಂಡ್ ಇರೋದು ಒಂದು ಫೋಟೋನ ತಗೋತೀನಿ ನಾನು. ಇದೆ ನೋಡಿ, ಗಣೇಶಂದು ಪ್ಲೇನ್ ಬ್ಯಾಕ್ಗ್ರೌಂಡ್. ಓಕೆನಾ? ತಗೊಂಡು ಹೀರೋಸ್ನ ನೋಡಿ ಇಲ್ಲಿ ಹಾಕೋಬೇಕು. ನೀವು ಹೀರೋಸ್ನ ಡೌನ್ಲೋಡ್ ಮಾಡೋದು, PNG ಕಟ್ಔಟ್ ಮಾಡೋದು ಹೆಂಗೆ ಅಂತಲೂ ಹೇಳ್ತೀನಿ. ಜಸ್ಟ್ ಕ್ಲೋಸ್ ಮಾಡಿಬಿಟ್ಟು ಇಮೇಜ್ ಸರ್ಚ್ ಮ್ಯಾನ್ ಅಂತ ಕೊಟ್ಟಿರ್ತೀನಿ ಒಂದು ಅಪ್ಲಿಕೇಶನ್ನು. ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಚೆನ್ನಾಗಿರೋ ಈಗ ಯಶ್ ಬಾಸ್ತು, ಡಿ ಬಾಸ್ತು, ಧ್ರುವ ಸರ್ಜಾದು ಮಾಡೋಣ. ಧ್ರುವ ಸರ್ಜಾ DVS ಬಾಸ್ ಅಂತಾರಲ್ಲ, ಧ್ರುವ ಸರ್ಜಾ ಫೋಟೋಸ್ ಅಂತ ಹಾಕಿದ್ರೆ ಬಂದುಬಿಡುತ್ತೆ ನೋಡಿ, ಬಂತು. ಇದನ್ನ ನೀವು ಚೆನ್ನಾಗಿರೋದು ಒಂದು 2 ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. HD ಆಗೂ ಇರಬೇಕು, ಚೆನ್ನಾಗೂ ಇರಬೇಕು. ಸಿಕ್ಕಲ್ಲ ಗುರು, ಹುಡುಕಿ ಸಾಕಾಯ್ತು ನನಗೆ. ಈ HD ಸಿಗ್ತಾಯಿಲ್ಲ ಅಷ್ಟೇ. ಫೋಟೋ ಸಿಗ್ತವೆ, HD ಸಿಗಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಹುಡುಕಬೇಕು, ಜಾಸ್ತಿ ಹುಡುಕಿ ಚೆನ್ನಾಗಿರೋ ಹುಡುಕಬೇಕು. ಇದು ಯಾವುದು? ಫೇಸ್ಬುಕ್ಕಲ್ಲಿರೋದು. ಇದು ಓಪನ್ ಇನ್ ಬ್ರೌಸರ್ ಅಂತ ಕ್ಲಿಕ್ ಮಾಡಿದ್ದೀನಿ. ಪ್ರೊಫೈಲ್ ಪಿಕ್ಚರ್ಸು HD ಇಲ್ಲ, ಕ್ಲೋಸ್ ಮಾಡಿಬಿಡ್ತೀನಿ. HD ಆಗಿರೋ ಫೋಟೋನ ಓಕೆ ಇದು HD ಸಿಕ್ಕೋಯ್ತು. ಡೌನ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಫೋಟೋ ಯಾವುದಾದ್ರೂ HD ಇದೆ, ಇದು HD ಸಿಕ್ಕೋಯ್ತು, ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಪಿಕ್ಸಾರ್ಟ್ಗೆ ಮತ್ತೆ ಬರ್ತೀನಿ. ಮತ್ತೆ ಪಿಕ್ಸಾರ್ಟ್ ಬಂದು ಆ್ಯಡ್ ಫೋಟೋ ಅಂತ ಇರುತ್ತೆ, ಕೆಳಗಡೆ ಸ್ವೈಪ್ ಮಾಡಿ ಆ್ಯಡ್ ಫೋಟೋನ ಕ್ಲಿಕ್ ಮಾಡಿಕೊಂಡು 2 ಫೋಟೋನು ಇಂಪೋರ್ಟ್ ಮಾಡ್ಕೊಳ್ಳಿ. 2 ಫೋಟೋನ ಆ್ಯಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಆ್ಯಡ್ ಕೊಟ್ಟರೆ ಪಿಕ್ಸಾರ್ಟ್ಗೆ ಬಂದುಬಿಡುತ್ತೆ. ಈಗೇನು ಮಾಡ್ತೀರಾ, ಇದನ್ನ ಸ್ವಲ್ಪ ಹಿಂಗೆ ಝೂಮ್ ಮಾಡಿಕೊಂಡು ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ ಇರುತ್ತೆ ನೋಡಿ ಕೆಳಗೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ರಿಮೂವ್ ಬ್ಯಾಕ್ಗ್ರೌಂಡನ್ನ ಕ್ಲಿಕ್ ಮಾಡಿಕೊಂಡ್ರೆ ಬ್ಯಾಕ್ಗ್ರೌಂಡ್ ನೀವು ಎರೇಸ್ ಮಾಡೋದೇ ಬೇಕಾಗಿಲ್ಲ, ಅದೇ ಎರೇಸ್ ಮಾಡಿ ಕೊಟ್ಬಿಡ್ತದೆ.
ನೋಡಿ ಬಂತು. ಸ್ವಲ್ಪ ಝೂಮ್ ಮಾಡ್ಕೋತೀನಿ. ಮೂವ್ ಡೌನ್ ಕ್ಲಿಕ್ ಮಾಡಿಕೊಂಡು ಈಗ ಮತ್ತೆ ಇದ್ರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋತೀನಿ. ಈಗ ನೋಡಿ ಹಿಂಗೆ ಕ್ರಿಯೇಟ್ ಆಯಿತು. ಆ ಫೋಟೋ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. ಚಿಕ್ಕದು ಮಾಡಿಕೊಂಡು ಈ ಥರ ಕೈ ಕಟ್ಟಾಗಿದೆ ಅನಿಸುತ್ತೆ, ಅದನ್ನ ಕೈ ರೆಕವರ್ ಮಾಡ್ಕೋತೀನಿ. ಕೈ ಕಟ್ಟಾಗಿಲ್ಲ, ಅದು ಇರೋದೇ ಹಂಗೆ, ನನಗೆ ಬಿಟ್ಬಿಡ್ಬೇಕಷ್ಟೆ. ಡನ್ನು. ಈಗ ಇದನ್ನು ಎರೇಸ್ ಮಾಡ್ಕೊಬೇಕು. ಎರೇಸ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಹಾರ್ಡ್ನೆಸ್ ಫುಲ್ ಕಮ್ಮಿ ಕೊಡಿ, ಕೆಪಾಸಿಟಿ ಅರ್ಧಕ್ಕೆ ಇಕ್ಕೊಂಡು ಸೈಜು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಈಗ ನೋಡಿ ಹೆಂಗೆ ಎರೇಸ್ ಆಗ್ತಿದೆ ಅಂದರೆ ಈಗ ಹಿಂಗೆ ಎರೇಸ್ ಮಾಡಬೇಕು. ನೀವು ಜಾಸ್ತಿ ಎರೇಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಹಿಂಗೆ ಎರೇಸ್ ಮಾಡಿದ್ರೆ ಒಂಥರ ಜಿಫ್ ಅಂದರೆ ಸ್ಟಿಕ್ಕರ್ ಥರ ಕಾಣಿಸುತ್ತೆ, ಅದು ಚೆನ್ನಾಗಿ ಕಾಣಿಸುತ್ತೆ. ಹಾರ್ಡ್ನೆಸ್ ಜಾಸ್ತಿ ಇಕ್ಕೊಂಡು ಎರೇಸ್ ಮಾಡಿಬಿಟ್ರೆ ಆ ಫೋಟೋನ ಎರೇಸ್ ಮಾಡ್ಕೋತೀನಿ. ಈಗ ಅದೇ ಥರ ಹಾರ್ಡ್ನೆಸ್ ಕಮ್ಮಿ ಮಾಡಿಬಿಟ್ಟು ಕೆಪಾಸಿಟಿ ಅರ್ಧ ಇಕ್ಕೊಂಡು ಸೈಜ್ ಜಾಸ್ತಿ ಮಾಡಿ ಈಗ ಫೋಟೋ ಹಂಗೆ ಇದೇ ಫೋಟೋ ಅಟ್ಯಾಚ್ ಆದಂಗೆ ಇರುತ್ತೆ. ಈಗ ಡನ್ ಕೊಟ್ಬಿಡ್ತೀನಿ. ಈಗ ನೋಡಿ ಟೆಕ್ಸ್ಟ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟು ನೀವು ಧ್ರುವ ಸರ್ಜಾ ಬಾಸ್ ಅಂತ ಹಾಕೋಬೋದು. ನಿಮ್ಗೆ ಏನು ಇಷ್ಟ ಇದೆಯೋ, ನಿಮಗೆ ಯಶ್ ಇರ್ಬೋದು, ದರ್ಶನ್ ಡಿ ಬಾಸ್ ಇರ್ಬೋದು, ಮತ್ತು ಕಿಚ್ಚ ಬಾಸ್ ಇರ್ಬೋದು, ಯಾರದೇ ಫೋಟೋ ಆಗಲಿ ಈ ಥರ ಎರೇಸ್ ಮಾಡಿಕೊಂಡು ಯಾರ ಹೆಸರು ಬೇಕೋ ಅವ್ರ ಹೆಸರನ್ನ ನೀವು ಧ್ರುವ ಸರ್ಜಾ ಅಂತ ಹಾಕೋಬೋದು. ಇಲ್ಲ ಡಿ ಎಸ್ ಬೇಡ, ಧ್ರುವ. ಈ ಥರ ಲೇಯರ್ನ ಇಲ್ಲಿ ಎಳ್ಕೊಬಂದು ಸಿ ಆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ಸ್ ಇರ್ತವೆ. ಟೆಕ್ಸ್ಟ್ ಎಫೆಕ್ಟ್ಸ್ನ ಟ್ರೇಡ್ ವಿಂಡ್ಸ್ ಅಂತ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಈ ಥರ ಟೆಕ್ಸ್ಟ್ ಎಫೆಕ್ಟ್ಸ್ ತುಂಬ ಇರುತ್ತೆ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನನಗೆ ಇದು ಓಕೆ ಅನ್ನಿಸ್ತು. ಒಂಥರ ಟೆರರ್ ಆಗಿದೆ ನೋಡೋಕ್ಕೆ. ಕಲರ್ನ ಕ್ಲಿಕ್ ಮಾಡಿಕೊಂಡು ರೆಡ್ ಕಲರ್ಗೆ ಹಾಕೋತೀನಿ. ಇದಕ್ಕೆ ಗ್ರೇಡಿಯಂಟು ಬೇಡ, ಕಲರು ಮತ್ತು ಸ್ಟ್ರೋಕಲ್ಲಿ ಹೋಗಿ ವೈಟ್ ಬೇಡ, ಬ್ಲ್ಯಾಕ್ ಕೊಟ್ಬಿಟ್ಟು ಶ್ಯಾಡೋಸಲ್ಲಿ ಹೋಗಿ ಫುಲ್ಲು ಮಾಡ್ಕೋತೀನಿ. ಕೆಪಾಸಿಟಿ ಬ್ಲರ್ ಫುಲ್ ಮಾಡ್ಕೊಂಡು ಪೊಸಿಷನ್ನ 0 ಇಕ್ಕೋತೀನಿ. ಈಗ ನೋಡಿ ಧ್ರುವ ಅಂತ ಇದೆ, ಇದಕ್ಕೆ ಬಾಸ್ ಅಂತ ಕೆಳಗೆ ಹಾಕ್ಬೇಕು ನೀವು. ಬಾಸ್ ಅಂತ ಹಾಕಿ ಈಗ ಇದನ್ನು ಟೆಕ್ಸ್ಟ್ ನೀವು ಯಾವ ಥರ ಬೇಕೋ ಆ ಥರ ಚೇಂಜ್ ಮಾಡ್ಕೋಬೋದು. ಬಾಸ್ ಇದು ಬೇಕಾ, ಇಲ್ಲ ಇದು ಚೆನ್ನಾಗಿರುತ್ತೆ ನೋಡೋಕ್ಕೆ, ಒಲಿಯೋ ಸ್ಕ್ರಿಪ್ಟ್ ಓಕೆ, ಇದೇ ಓಕೆ, ಅದಕ್ಕಿಂತ ಇದೇ ಓಕೆ. ಬಾಸ್ ಅಂತ ಹಾಕ್ಬಿಟ್ಟು ಇದಕ್ಕೆ ನೀವು ಕಲರು ವೈಟೇ ಇರಲಿ. ಟೆಕ್ಸ್ಚರಲ್ಲಿ ಹೋಗಿ ರೆಡ್ ಕಲರ್ ಕೊಟ್ಕೊಳ್ಳಿ. ಶ್ಯಾಡೋಸಲ್ಲಿ ಹೋಗಿ ಕಲರ್ನ ರೆಡ್ ಮಾಡಿ, ಪೊಸಿಷನ್ನ 0 ಮಾಡಿಕೊಂಡು ಅಡ್ಜಸ್ಟಲ್ಲಿ ಹೋಗಿ ಬ್ಲರ್ ಕೆಪಾಸಿಟಿ ಫುಲ್ ಕೊಟ್ಬಿಡಿ. ಈಗ ಒಂದು ಲೈಟ್ನಿಂಗ್ ಎಫೆಕ್ಟ್ ಬರುತ್ತೆ. ಧ್ರುವ ಬಾಸ್ ಅಂತ ನೋಡಿ. ಈಗ ಇಷ್ಟೇ. ಈಗ ನೀವೇನು ಮಾಡ್ತೀರ, ನಿಮ್ಮ ಫೋಟೋ ಎಲ್ಲ ಆ್ಯಡ್ ಮಾಡೋದು ಅಂದರೆ ಸ್ಟಿಕ್ಕರ್ ಶೇಪ್ಸು ಅಂತ ಇರುತ್ತೆ. ಸೊ ಶೇಪ್ಸ್ನ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ರೌಂಡ್ ಬೇಕಾ, ಇಲ್ಲ ರೆಕ್ಟ್ಯಾಂಗಲರ್ ಫೋಟೋ ಬೇಕಾ, ಯಾವ ಥರ ಫೋಟೋ ನಿಮಗೆ ಶೇಪ್ ಬೇಕೋ ಆ ಥರ ನೀವು ಇದು ಮಾಡ್ಕೊಳ್ಳಿ. ಶೇಪ್ನ ಆ ಥರ ರೌಂಡಾಗಿ ಇಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ರೌಂಡ್ ಇಲ್ಲಿ 5 ಫೋಟೋ ಅಷ್ಟೇ ಹಾಕೋಕ್ಕಾಗೋದು. 1 ಡೂಪ್ಲಿಕೇಟ್ ಮಾಡ್ಕೊಳ್ಳಿ, ಅದನ್ನೇ ಇಲ್ಲಿ ಮೇಲೊಂದು. ಇದಕ್ಕೆ ಬಾರ್ಡರ್ ಕೊಡಿ, ಬಾರ್ಡರು ಬ್ಲ್ಯಾಕು ಕೊಟ್ಟರೆ ಅದಷ್ಟು ನೋಡೋಕ್ಕೆ ಲುಕ್ ಆಗಿರುತ್ತೆ. ಇನ್ನು ಇಷ್ಟು ಕೊಟ್ಬಿಟ್ಟು ತಿರ್ಗಿ ಅದನ್ನ ಡೂಪ್ಲಿಕೇಟು, ಇನ್ನೊಂದು ಲೇಯರು, ತಿರ್ಗಿ ಡೂಪ್ಲಿಕೇಟು, ಇನ್ನೊಂದು ಲೇಯರು,
ತಿರ್ಗಾ ಡೂಪ್ಲಿಕೇಟ್ ಇನ್ನೊಂದು ಲೇಯರ್. ಈಗ 5 ಫೋಟೋ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಹೆಂಗಂದರೆ ಎಕ್ಸಾಂಪಲ್ಗೆ ಆ್ಯಡ್ ಫೋಟೋನ ಕ್ಲಿಕ್ ಮಾಡಿಕೊಂಡು ನನ್ನ ಫೋಟೋನೇ ಕೆಲವಿದೆ, ನನ್ನ ಫೋಟೋನೇ ಆ್ಯಡ್ ಮಾಡ್ತೀನಿ. 1 2 3 ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ ಎಕ್ಸಾಂಪಲ್ಗೆ. ಇದನ್ನ ಹಿಂಗೆ ಕ್ಲಿಕ್ ಮಾಡಿಕೊಂಡ್ರೆ ಈಗ ಇದನ್ನ ಶೇಪ್ ಕ್ರಾಪ್ ಅಂತ ಇರುತ್ತೆ. ಶೇಪ್ ಕ್ಲಿಕ್ ಮಾಡಿಕೊಂಡು ಶೇಪ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ರೌಂಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ಥರ ನೀವು ರೌಂಡ್ ಶೇಪಾಗಿ ಕ್ಲಿಕ್ ಮಾಡಿಕೊಂಡ್ರೆ ಇದನ್ನ ನೀವು ಈ ಥರ ಫೋಟೋಸ್ನ ನಿಮ್ಮ ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಕರೆಕ್ಟಾಗಿ. ಓಕೆ ನೋಡಿ, ಈ ಥರ ನಿಮಗೆ ಇಷ್ಟ ಆದವ್ರು 5 ಜನ ಫ್ರೆಂಡ್ಸ್ ಇರ್ತಾರೋ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೋ, ನಿಮ್ಮ ಬಾಯ್ಸ್ ಅಡ್ಡ ಇರುತ್ತೋ ಅವ್ರನ್ನ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಶೇಪ್ ಕ್ರಾಪ್ ಬಂದು ಶೇಪ್ ಕೊಡಿ, ರೌಂಡು, ಡನ್ನು. ಇಷ್ಟೇ ಗುರು. ಈ ಥರ ನೀವು ಫೋಟೋಸ್ನ ಆಲ್ರೆಡಿ 9 ನಿಮಿಷ ಆಗೋಯ್ತು. ಶೇಪ್ ಕ್ರಾಪ್ ಬಂದು ಶೇಪು, ರೌಂಡು, ಇಷ್ಟೇ. ಈ ಥರ ನೀವು ನಿಮ್ಮ ಇಷ್ಟ ಆಗಿದ್ದು ಬ್ಯಾನರು, ನಿಮ್ಮ ಫ್ಯಾನ್ಸು, ಈ ಥರ ಎಡಿಟ್ನ ನೀವು ಬ್ಯಾನರ್ ಎಡಿಟಿಂಗ್ ಮಾಡ್ಕೋಬೋದು. ಸೊ ಎರಡನೇದೇನಪ್ಪ ಅಂದರೆ ಇದನ್ನು ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಈಗ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಗಣೇಶನಿಗೆ ಕೆಳಗೆ ಗಣೇಶ ಹಬ್ಬ 2025 ಅಂತ ಕೊಡೋದಾದರೆ ನಾನು ಅದನ್ನು ಟೆಕ್ಸ್ಟ್ ಫಾರ್ಮೇಟಲ್ಲಿ PNG ಫಾರ್ಮೇಟಲ್ಲಿ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಅದು ಒಂದು ಕೆಲವು 3-4 ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡಿ ನೀವು ಇಲ್ಲಿ ಕೊಂಡಿಸ್ಕೋಬೋದು. ಕನ್ನಡದಲ್ಲೇ ಬರೆದಿರ್ತೀನಿ. ಸೊ ಅದನ್ನೆಲ್ಲ ಹೆಂಗೆ ಬರೆಯೋದು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೋದ್ರೆ ಟೈಮ್ ಜಾಸ್ತಿ ಆಗುತ್ತೆ. 10 ನಿಮಿಷ ಆಯ್ತು ಈಗಲೇ. ಸೊ ಅದಕ್ಕೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಡಿಸ್ಕಾರ್ಡ್ ಕೊಡ್ತೀನಿ. ಮತ್ತು ನಿಮಗೇನಾದರೂ ನಮಗೆ ಹೀರೋಸು ಅದು ಇವ್ರದ್ದು ಬ್ಯಾನರ್ ಎಡಿಟಿಂಗ್ ಬೇಡ, ನಮ್ಮ ಗಣೇಶನ ಫೋಟೋಗೆ ನಮ್ಮ ಟೀಮ್ ಮೆಂಬರ್ಸ್ಗೆಲ್ಲ ಫೋಟೋ ಬೇಕು ಅಂತ ಹೇಳಿದ್ರೆ ಸ್ಟಿಕ್ಕರ್ಸಲ್ಲಿ ಹೋಗಿ ಗೋಲ್ಡನ್ ಫ್ರೇಮ್ ಅಂತ ಸರ್ಚ್ ಮಾಡಿ. ಗೋಲ್ಡನ್ ಫ್ರೇಮ್ ರೌಂಡ್. ಈಗ ನೋಡಿ ನಿಮಗೆ ಬರುತ್ತೆ, ಇಲ್ಲಿ ರಾಯಲ್ಲಾಗಿರುತ್ತೆ, ಎಲ್ಲ ರಾಯಲ್ಲಾಗಿರುತ್ತೆ. ನೀವು ಹೆಂಗೆ ಬೇಕೋ ಹಂಗೆ ಕ್ರಿಯೇಟ್ ಮಾಡ್ಬೋದು. ನೋಡಿ ಇಲ್ಲಿ 1 2 3 4 5 ಜನದ ಫೋಟೋ ಇಲ್ಲಿ ಹಾಕೋಬೋದು ನೀವು ಈ ಥರ. ಮತ್ತು ಇನ್ನೂ 5 ಜನ ಬೇಕಂದರೆ ಡೂಪ್ಲಿಕೇಟ್ ಮಾಡಿ ಇಲ್ಲಿ 5 ಜನದ ಫೋಟೋ ಹಾಕೋಬೋದು. ಏನಿಲ್ಲ, ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ, ಶೇಪ್ ಕ್ರಾಪ್ ಮಾಡಿ, ಅದು ರೌಂಡಲ್ಲಿ ಕುಂಡ್ರಿಸ್ಕೊಳ್ಳಿ ಅಷ್ಟೇ. ಫೋಟೋ ನಿಮ್ಮ ಬ್ಯಾನರ್ ರೆಡಿ ಆಗಿಬಿಡುತ್ತೆ. ಸೊ ನಿಮ್ಮ ಯಾರಾದರೂ ಲೀಡರ್ ಯಾರಾದರೂ ಇದ್ದರೆ ಅವ್ರ ಫೋಟೋ ಇನ್ನೂ ಹೈಲೈಟಾಗಿ ಕಾಣಿಸ್ಬೇಕು ಅಂದರೆ, ಇಲ್ಲ ನಿಮ್ಮ ಫೋಟೋ ನೀವೇ ಹೈಲೈಟಾಗಿ ಮಾಡ್ಕೋಬೇಕು ಅಂದರೆ ಅದನ್ನ ಬ್ಯಾಕ್ ಕೊಟ್ಬಿಟ್ಟು ಇಲ್ಲೊಂದು ಜಾಗದಲ್ಲಿ ಸ್ಟಿಕ್ಕರ್ಗೆ ಹೋಗ್ಬಿಟ್ಟು ಇಲ್ಲಿ ಇನ್ನೂ ಚೆನ್ನಾಗಿರೋ ಇರುತ್ತೆ, ಅವನ್ನ ನೀವು ಹಾಕ್ಕೊಂಡು ನೀವು ಇನ್ನೂ ಮಿಂಚ್ಬೋದು. ಹೌದು, ನೋಡಿ ಇದನ್ನೇ ಹಾಕೋಬೋದು ನೀವು ಬೇಕಾದರೆ. ಇದು ಇನ್ನೂ ನೋಡೋಕ್ಕೆ ರಾಯಲ್ ಆಗಿರುತ್ತೆ. ನೀವು ಇಲ್ಲಿ ಫ್ರಂಟಲ್ಲಿ ಒಂದು ಹಾಕ್ಕೊಂಡು ಇನ್ನೆಲ್ಲರೂ ನೀವು ಬಾಟಮ್ಗೆ ತಂದುಬಿಡ್ಬೋದು. ನೋಡಿ ಈ ಥರ ಹಾಕೊಂಬಿಟ್ಟು ನೀವು ನಿಮ್ಮ ಫೋಟೋನ ಮೇಲೆ ಈ ಥರ ದೊಡ್ಡದಾಗಿ ಹಾಕ್ಕೊಂಡ್ರೆ ನೀವು ಹೈಲೈಟಾಗಿರ್ತೀರ, ಅಥವಾ ನಿಮ್ಮ ಲೀಡರು ಹೈಲೈಟಾಗಿ ಕಾಣಿಸ್ಕೋತಾರೆ. ಸೊ ಇದು 10 ಜನಕ್ಕೆ ಬ್ಯಾನರು. 5 ಜನಕ್ಕೆ 20 ಜನಕ್ಕೆ ಬೇಕು ಅಂದರೆ ಇನ್ನೂ ಚಿಕ್ಕದಾಗಿ ಫೋಟೋಸ್ನ ಆ್ಯಡ್ ಮಾಡಿಕೊಂಡು ನೀವು ಸರ್ಕಲ್ಲು, ರೌಂಡು, ಯಾವ ಶೇಪ್ ಯಾವ ಥರ ಬೇಕೋ ಆ ಥರ ನೀವು ಕುಂಡಿಸ್ಕೋಬೋದು. ನೋಡಿ ಈ ಜಾಗದಲ್ಲಿ ಇನ್ನೂ 4 ಜನ ಹಾಕೋಬೋದು. ಈ ಥರ ಎಷ್ಟು ಜನ ಬೇಕೋ ಅಷ್ಟು ಜನ ನೀವು ಬ್ಯಾನರ್ಗೆ ಸೇರಿಸ್ಕೋಬೋದು. ಪ್ಲಸ್ ಗಣೇಶ ಹಬ್ಬ ಅಂತ ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ ಕೊಟ್ಬಿಟ್ರೆ
ಖಡಕ್ಕಾಗಿರುತ್ತೆ ನೋಡೋಕ್ಕೆ. ಸೊ ಇದು ಇಷ್ಟೇ ಗುರು. ನಾನು ಇದೇ ರೀತಿ ಇನ್ನೂ ಕೆಲವು ಬ್ಯಾಕ್ಗ್ರೌಂಡ್ಸ್ನ ಇಟ್ಟಿದ್ದೀನಿ ನೋಡಿ. ಇದು ನಾನು ಮತ್ತು ಇದು ಇಲ್ಲಿ ಎಲ್ಲ ಇಲ್ಲೇ ನೋಡಿ, ಇಲ್ಲೇ ಈ ಜಾಗದಲ್ಲೇ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲೇನು ಆ್ಯಡ್ ಮಾಡೋದಕ್ಕಾಗಲ್ಲ. ಇದು ಮತ್ತು ನೆನ್ನೆ ಮಾಡಿದ್ದು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ರಾಕಿ ಬಾಯ್ ಫ್ಯಾನ್ಸ್ಗೆ ಮತ್ತು ಕಿಚ್ಚಾ ಫ್ಯಾನ್ಸ್ಗೆ ಮತ್ತು ಡಿ ಬಾಸ್ ಫ್ಯಾನ್ಸ್ಗೆ ರೆಡಿ ಮಾಡಿದ್ದೀನಿ. ಇನ್ನೂ ನಿಮಗೇನು ಇದು ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನಾನು ಇನ್ನೂ ಒಂದು 5-6 ಹೀರೋಸ್ದು ಫೋಟೋಸ್ನ ರೆಡಿ ಮಾಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡ್ಕೊಂಡು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಸೊ ಇವತ್ತಿನ ವೀಡಿಯೋ ಇಷ್ಟೇ, 13 ನಿಮಿಷ ಆಗೋಯ್ತು ಆಲ್ರೆಡಿ. ಸೊ ನಾನು ಹೇಳಕ್ಕೆ ಬಂದಿದ್ದು ಇನ್ನೂ ಹೇಳಬೇಕು, ಸಪೋರ್ಟ್ ಬೇಕು ನಿಮ್ಮದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋಣ ಅಂತಿದ್ದೆ. ಬಟ್ ಟೈಮ್ ಜಾಸ್ತಿ ಆಗೋಯಿತು. ಏನಿಲ್ಲ, ಸಪೋರ್ಟು ನನಗೆ ಈ ಥರ ವೀಡಿಯೋಸ್ ಎಲ್ಲ ಮಾಡಬೇಕು ಅಂದರೆ ನನಗೆ ಕಾಸೇನು ಮುಖ್ಯ ಆಗೋಲ್ಲ. ಕಾಸು ಬರೋಲ್ಲ ನನಗೆ ಯೂಟ್ಯೂಬಿಂದ. ಎಷ್ಟು ಈ ವಿಡಿಯೋಗೆ ಒಂದು 10,000 ವ್ಯೂಸ್ ಹೋದ್ರೂ ಬರೋದು ಎಷ್ಟು ಗೊತ್ತಾ, ಒಂದು $10. ನಾನು ತಿಂಗಳ ಪೂರ್ತಿ ವೀಡಿಯೋಸ್ ಮಾಡೋಕ್ಕಾದ್ರೆ ಒಂದು 40,000 ವ್ಯೂಸ್ ಹೋಗ್ಬೋದೇನೋ ಅಷ್ಟೇ. ದಿನ ಒಂದೊಂದು ಹಾಕಿದ್ರೆ ಕರೆಕ್ಟಾಗಿ 40,000 ಹೋಗೋಲ್ಲ, ಒಂದು 30,000 ಹೋಗುತ್ತೆ. ಬಟ್ 30,000 ವ್ಯೂಸ್ಗೆ $30 ಕೊಡ್ತಾನೆ. $30 8 8 16 16 8 24 $2,400 ಅಷ್ಟೇ ನಾನು ತಿಂಗಳಿಗೆ ಬರೋದು ಯೂಟ್ಯೂಬಿಂದ. ಸೊ ನಾನು ದುಡ್ಡು ನಂಬಿಲ್ಲ, ಯೂಟ್ಯೂಬಿಂದ ದುಡ್ಡು ನಂಬಿ ನಾನಿಲ್ಲ. ಏನೋ ಜನಕ್ಕೆ ಯೂಸ್ಫುಲ್ ಆಗಬೇಕು, ಜನ ಇದನ್ನೆಲ್ಲ ಉಪಯೋಗಿಸ್ಕೋಬೇಕು, ಎಡಿಟರ್ ಈ ಥರ ಬ್ಯಾನರ್ ಎಡಿಟಿಂಗ್ ಎಲ್ಲ ಮಾಡ್ಕೊಳ್ಳಿ ಅಂತ ನಾನು ಒಂದು ಖುಷಿಗೆ ನಾನು ಹಾಕ್ತೀನಿ ಅಷ್ಟೇ. ಅದನ್ನು ನೀವು ಅರ್ಥ ಮಾಡಿಕೊಂಡು ಈ ಥರ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ವಿಡಿಯೋಸ್ನ ಎಷ್ಟು ಜನ ನೋಡ್ತಿರೋ ಅಷ್ಟು ಜನ ಸಬ್ಸ್ಕ್ರೈಬ್ ಆದ್ರೇ ಸಾಕು, ನನಗೆ ಅದೇ ಸಪೋರ್ಟಿವ್ ಆಗಿರುತ್ತೆ. ಸೊ ಓಕೆ, ಇವತ್ತಿನ ವೀಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಗುರು.